ಎಲ್ಲರಿಗೂ ಕೋಲಾರ ಬಗ್ಗೆ ಹಿಸ್ಟ್ರಿ ಸ್ವಲ್ಪ ತಿಳ್ಕೊಬೇಕು ಮೊದಲು ನಾವು. ಯಾರೇ ಆಗಲಿ ಕೋಲಾರ ಹಿಸ್ಟ್ರಿ ಏನು ಅಂತ. ನಿಯರೆಸ್ಟ್ ಬ್ಯಾಂಗ್ಳೂರಿಗೆ 60 ಕಿಲೋಮೀಟರಲ್ಲಿ ಕೋಲಾರ ಇದೆ. ಕೋಲಾರಿಗೆ 60, 70, 80, 100 ಕಿಲೋಮೀಟರ್ ಇರುವಂಥ ಊರುಗಳೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಈಗ ಮೈಸೂರು, ಮಂಡ್ಯ, ರಾಮನಗರ್, ಬ್ಯಾಂಗ್ಳೂರು ರೂರಲ್, ತುಮಕೂರು, ಹಾಸನ್, ಚಿಕ್ಕಬಳ್ಳಾಪುರ ಅಂದರೆ ಏರ್ಪೋರ್ಟ್ ಎಲ್ಲ ಇದೆ, ಡೆವಲಪ್ ಆಗಿದೆ. ಕೋಲಾರ ಹಿಸ್ಟ್ರಿ ಇರುವಂಥದ್ದು. ಇಡೀ ದೇಶಕ್ಕೆ ಗೋಲ್ಡ್ ಕೊಟ್ಟಿರುವಂಥದ್ದು, ಚಿನ್ನ ಕೊಟ್ಟಿರುವಂಥದ್ದು, ಸಿಲ್ಕ್ ಕೊಟ್ಟಿರುವಂಥದ್ದು, ಮಿಲ್ಕ್ ಕೊಟ್ಟಿರುವಂಥದ್ದು. ಈ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥದ್ದು. ಮೊದಲನೇ ಮುಖ್ಯಮಂತ್ರಿ ಕರ್ನಾಟಕ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕೆ ಚಂಗಲ್ರಾಯ ರೆಡ್ಡಿ. ಇದೇ KGF ತಾಲೂಕ್, ಕ್ಯಾಸಂಬಳ್ಳಿ ಹೋಬಳಿ ಅಲ್ವಾ, ಕ್ಯಾಸಂಬಳ್ಳಿ ಊರು. ಕರ್ನಾಟಕ ಫಸ್ಟ್ ಚೀಫ್ ಮಿನಿಸ್ಟರ್ ಇನ್ ಕೋಲಾರ ಡಿಸ್ಟ್ರಿಕ್ಟ್. ಆದರೆ ಕರ್ನಾಟಕಕ್ಕೆ ಮೊದಲನೇ ಅಗ್ರಿಕಲ್ಚರ್ ಮಿನಿಸ್ಟರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗಿರೋದು ME ಕೃಷ್ಣಪ್ಪನವರು. ಇವತ್ತೇನಾದರೂ ಇಲ್ಲಿ ಡೆನ್ಮಾರ್ಕಿಂದ ಹಸುಗಳಿದಾವೆ ME ಕೃಷ್ಣಪ್ಪ. ಅಂದರೆ ಇದು ಕೋಲಾರಿಗೆ ಒಂದು ಹಿಸ್ಟ್ರಿ ಇದೆ. ಕರ್ನಾಟಕಕ್ಕೆ ಮೊದಲು ನಮ್ಮ ಕೋಲಾರಕ್ಕೆ ಕರೆಂಟ್ ತರಬೇಕಂದ್ರೆ T ಚೆನ್ನೈನವರು. ಏಷ್ಯನ್ ಕಂಟ್ರೀಸ್ಗೆ ಫಸ್ಟ್ ಎಲೆಕ್ಟ್ರಿಸಿಟಿ ಎಲ್ಲಿ ಬಂದಿದೆ? ಕೋಲಾರ. ಇದೆಲ್ಲ ತಿಳ್ಕೊಬೇಕು ನೀವೆಲ್ಲ. ಕೋಲಾರಿಗೆ ಫಸ್ಟ್ ಎಲೆಕ್ಟ್ರಿಸಿಟಿ KGFಗೆ ಬಂದಿದೆ, ಏಷ್ಯಾಗೆ ಫಸ್ಟ್. ಆವತ್ತು T ಚೆನ್ನೈನವರು, ಇಂಥ ಮಹಾನ್ಯರೆಲ್ಲ ಕೋಲಾರ ಜಿಲ್ಲೆ ಇತಿಹಾಸ ಇರುವುದು. ಒಂದು ಕಡೆ ನೋವಾಗುತ್ತೆ ಕೋಲಾರ ಜಿಲ್ಲೆಯಲ್ಲಿ, ಯಾಕಂದ್ರೆ ಎಂಪ್ಲಾಯ್ಮೆಂಟ್ ವಿಚಾರ ಬಂದಾಗ ಕೋಲಾರಲ್ಲಿ ನೋವಾಗುತ್ತೆ ನಮಗೆ. ಇವತ್ತು ನಮ್ಮ ಕೋಲಾರಲ್ಲೇ ಇಂಡಸ್ಟ್ರೀಸು, ವೇಮಗಲ್ ಅಂಡ್ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ತುಂಬ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ, ಸೆಕೆಂಡ್ ಫೇಸ್ ಅಲ್ಲಿ ಆಗ್ತಾ ಇದೆ, ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ. ಅದರಿಂದ ಇಲ್ಲಿ ಕೆಲಸ ಇಲ್ಲದೆ ಇರೋರು ಇರಬಾರ್ದು. ನಮ್ಮಲ್ಲಿ ಚರಿತ್ರೆ ಇರುವಂಥ ಒಂದು ಜಿಲ್ಲೆ, ಬೆಂಗಳೂರಿಗೆ ನಿಯರೆಸ್ಟ್ ಇರುವಂಥ ಒಂದು ಜಿಲ್ಲೆ, ಇಂಡಸ್ಟ್ರೀಸು ಇರುವಂಥ ಜಿಲ್ಲೆ ಎಲ್ಲ ಇದೆ. ಅದರಿಂದ ಇವತ್ತು ನೀವೆಲ್ಲರೂ ಏನು ಇವಾಗ ಕೋಲಾರ ಸಹಾ ಚಾರಿಟಬಲ್ ಟ್ರಸ್ಟ್ ಅವ್ರು ನೀವು ಮಾಡಿರುವಂಥ ಕೆಲಸ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ತುಂಬ ಉತ್ತಮವಾದಂಥ ಕೆಲಸ ಮಾಡಿದ್ದೀರಾ. ಇಂಥ ಕೆಲಸ ಮಾಡ್ಬೇಕು. ನಾನು ಹೇಳಿದೆ ಅವತ್ತು ನೀವು ಬಂದಾಗ, ಸರ್ ನಾನು ಇರೋ ಡೌಟ್, ಅವತ್ತು ಸ್ವಲ್ಪ ಆಚೆ ಕಾರ್ಯಕ್ರಮಗಳಿದ್ದಾವೆ, ತುಂಬ ಕಾರ್ಯಕ್ರಮಗಳಿದೆ, ನಾನು ಟ್ರೈ ಮಾಡ್ತೀನಿ ಬರೋದಕ್ಕೆ ಅಂತ ಹೇಳಿದೆ. ಬೆಳಗ್ಗೆಯಿಂದ ನಾನು 10 o'clock ಪ್ರೋಗ್ರಾಮ್ಸ್ ಇದೆ, 10 o'clock ಮುಗಿಸ್ಕೊಂಡು ಇಲ್ಲಿ ಮ್ಯಾರೇಜ್, ಪಕ್ಕದಲ್ಲೇ ಮ್ಯಾರೇಜ್ ಇದೆ, ಅದು ಮುಗಿಸ್ಕೊಂಡು ಹೋಗೋಣ ಅಂತ ನಮ್ಮ ಕೈಮನ್ನ, ಆಮೇಲೆ ನಮ್ಮ ಕೂಡ ಅಧ್ಯಕ್ಷರು, ನಾವು ಅಫ್ಸರ್ ಅವ್ರು ಮಾತಾಡ್ಕೊಂಡು ಬಂದ್ವಿ. ಇಂಥದ್ದು ಒಳ್ಳೆ ಕಾರ್ಯಕ್ರಮ ಸರ್. ಇಂಥ ಕಾರ್ಯಕ್ರಮ ಒಂದೊಂದ್ಸಲಿ ಅಷ್ಟಷ್ಟು ಕಂಪ್ನಿಗಳನ್ನು ಕರೆದು ಮಾಡಿ ನಾನು ಸಹಕಾರ ಮಾಡ್ತೀನಿ. ಇನ್ನೂ ಒಂದ್ಸಲಿ ನಾವು ಉದ್ಯೋಗ ಮೇಳ ಮಾಡ್ಬೇಕಂದ್ರೆ ಇನ್ನ ಎಲ್ಲ ಕಂಪ್ನಿಗಳಿಗೂ ನಾವು ಹೇಳಿ ಕರ್ಸೋಣ. ಆಮೇಲೆ ಹೆಣ್ಮಕ್ಳು ಗಂಡು ಮಕ್ಳು ಅಂತ ದೇವರೇ ಭೇದ ಭಾವನೆ ನೋಡ್ಬೇಡ್ರಿ, ಯಾರೇ ಆಗಲಿ. ಹೆಣ್ಮಕ್ಳು ಕೆಲ್ಸಕ್ಕೆ ಕಳಿಸಿ, ಗಂಡು ಮಕ್ಳು ಕೆಲ್ಸಕ್ಕೆ ಕಳಿಸಿ, ಎಲ್ಲರೂ ಒಂದೇ ಈಕ್ವಲ್ ಸರ್. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಳು ಅಷ್ಟೇ, ಇಬ್ರು ಸಾಕ್ಬೋದು. ಗಂಡ ಹೆಂಡತಿ ಇಬ್ರು ದುಡಿಬೋದು, ಇಬ್ರು ತನ್ಬೋದು. ತಂದೆನೂ ಸಾಕ್ಬೋದು, ಅಮ್ಮ ಕೆಲ್ಸಕ್ಕೆ ಹೋಗಿ ಮಗಳು ಕೆಲ್ಸಕ್ಕೆ ಹೋಗ್ಲಿ, ಇದು ಒಳ್ಳೇದಿದು. ಇಲ್ಲಾಂದ್ರೆ ಮುಂದಿನ ಫ್ಯೂಚರ್ಗೆ ತೊಂದರೆ ಆಗುತ್ತೆ, ನಿಮಗೆಲ್ಲ ಫ್ಯೂಚರ್ ಪ್ರಾಬ್ಲಮ್ಸ್ ಆಗುತ್ತೆ. ಫ್ಯೂಚರ್ ಪ್ರಾಬ್ಲಮ್ ಅಂದ್ರೆ ಇವತ್ತು ನೋಡಿ, ಇವತ್ತು ಹೇಳ್ತಾ ಇದ್ದೀನಿ, ಜ್ಞಾಪಕ ಮಾಡ್ಕೊಳ್ಳಿ ಎಲ್ಲರೂ. ನಾನು ಏನೇನು ಹೇಳಿದ್ದೆ ಎಲ್ಲ ನಡ್ಕೊಂಡು ಬಂದಿದೆ. ಇವತ್ತು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಮ್ಮ ಕೆರೆಗಳು, ನಮ್ಮ ರಾಜಕಾಲುವೆಗಳು, ನಮ್ಮ ಸರ್ಕಾರಿ ಜಾಗಗಳು, ನಮ್ಮ ಬೆಟ್ಟ ಗುಟ್ಟಗಳೇನಾದ್ರೂ ನಾವು ಕಾಪಾಡ್ಕೊಳ್ತಾ ಇದ್ರೆ ನಮಗೆ ಕುಡಿಯೋ ನೀರು ಸಿಗೋದಿಲ್ಲ. ನೆಕ್ಸ್ಟ್ ಏನಾದರೂ World War III ಏನಾದರೂ ನಡೆದ್ರೆ ಅದು ವಾಟರ್ಗೆ ಮಾತ್ರ ನಡೆಯುತ್ತೆ, ಬೇರೆ ಏನಕ್ಕೂ ನಡೆಯೋದಿಲ್ಲ. ನೀರಿಗೆ ಮಾತ್ರ World War III ನಡೆಯುತ್ತೆ, ಬೇರೆ ಏನಕ್ಕಿಲ್ಲ. ದುಡ್ಡಿಗೆ ನಡೆಯಲ್ಲ, ಕಾಸು ಏನೂ ನಡೆಯಲ್ಲ, ನೀರಿಗೆ ನಡೀತದೆ. ಬೇಕಂದ್ರೆ ಆ ಪರಿಸ್ಥಿತಿ ಬರಬಾರ್ದಂದ್ರೆ ನಾವು ಇದನ್ನೆಲ್ಲ ಕಾಪಾಡ್ಕೋಬೇಕು. ಎಂಪ್ಲಾಯ್ಮೆಂಟ್ ಇರಬೇಕು. ಸರ್ಕಾರದಿಂದ ನೀವು ಎಷ್ಟೇ ಕೊಡಿ, ಏನೇ ಕೊಡಿ, ಯಾರು ಬೇಡ ಅನ್ನಲ್ಲ, ಬಂದಿದ್ದೆಲ್ಲ ತಗೊಳ್ತಾ ಇರ್ತಾರೆ. ಸರ್ಕಾರ ಯಾರಿಗೂ ಏನು ಫ್ರೀಯೇ ಕೊಡೋದು ಬೇಡ, ಯಾರು ಫ್ರೀಯೇ ಕೊಡಬೇಡ. 100% ಎಜುಕೇಶನ್ ಫ್ರೀ, 100% ಹೆಲ್ತ್ ಫ್ರೀ ಅಂಡ್ ಜಾಬ್. ಎಜುಕೇಶನ್ ಕೊಟ್ಮೇಲೆ ಆಟೋಮೆಟಿಕ್ ಜಾಬ್, ಅದನ್ನ ಕ್ರಿಯೇಟ್ ಮಾಡಬೇಕು, ಜಾಬ್ಸ್ ಕ್ರಿಯೇಟ್ ಮಾಡಬೇಕು. ಇದನ್ನು ಕೊಟ್ಟು ಎಜುಕೇಶನ್, ಎಂಪ್ಲಾಯ್ಮೆಂಟ್, ಹಾಸ್ಪಿಟಲ್, ಈ 3 ಫ್ರೀ ಕೊಟ್ಬಿಟ್ರೆ ಯಾರು ಏನ್ ಸರ್ ಬೇಕು? ಇವಾಗ ಸಾಲಗಾರನಾಗೋದು ಏನಕ್ಕೆ ಆಗ್ತೀವಿ ನಾವು? ಹಾಸ್ಪಿಟ್ಲು ಇಲ್ಲಾಂದ್ರೆ ಎಜುಕೇಶನ್, ಇಂಥದಕ್ಕೆ ಪಾಪ ಪಡ್ಬೇಕು ಸಾಲಗಾರ. ಅದನ್ನು ಫ್ರೀ ಕೊಟ್ಬಿಟ್ರೆ ಯಾರು ತಲೆ ಬರೋದು? ನಿಮ್ಮ ಸರ್ಕಾರ, ನಿನ್ನ ಆಫೀಸ್ ಯಾರು ಬರೋದೇ ಇಲ್ಲ, ನಿಮ್ಮನ್ನ ಯಾರು ಕೇಳೋದಿಲ್ಲ. ಅವ್ರವ್ರ ಕೆಲಸ ಅವ್ರವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇದನ್ನ ಮಾಡ್ಬೇಕಾಗ್ತದೆ. ಅದರಿಂದ ಇವತ್ತು ಎಂಪ್ಲಾಯ್ಮೆಂಟ್ ಮಾಡ್ತಾ ಇರುವಂಥದ್ದು, ಕ್ರಿಯೇಟಿವ್ ಮಾಡ್ತಾ ಇರೋದು, ನೀವು ಕಾರ್ಯಕ್ರಮ ಮಾಡ್ತಾ ತುಂಬಾ ಸಂತೋಷ. ಎಷ್ಟೋ ಜನ ಕೆಲಸ ಸಿಕ್ಕದೇ ಇರೋರು ಇಲ್ಲ ಅಂತ ಯಾರು ಭಯ ಪಡ್ಬೇಡ್ರಿ, ಇಲ್ಲ ಅಂತ ಇದು ಮಾಡ್ಕೋಬೇಡ್ರಿ. ಖಂಡಿತವಾಗ್ಲೂ ಹೋದ್ಸಲಿ ನಾವು ಮುಳ್ಬಾಗಲ್ಲಿ 1 year ಬ್ಯಾಕ್ ಮುಳ್ಬಾಗಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಮಾಡಿದ್ವಿ. ನಮ್ಮ ಇವರು ಆದಿನಾರಾಯಣ ನಾವೆಲ್ಲ ಸೇರಿ ಮಾಡಿದ್ವಿ ಮುಳ್ಬಾಗಲ್ಲಿ. ಟೋಟಲ್ ಒಂದು 15,000 ಜಾಬ್ ಬಂದಿದ್ರು. ಅದು 8 to 10,000 ಜಾಬ್ಸ್ ಕ್ರಿಯೇಟ್. ಇನ್ನು 5,000 ಮೆಂಬರ್ಸ್ ಸಿಗ್ಲಿಲ್ಲ, ಅದನ್ನು ಬೇರೆ ಇಲ್ಲ ಇತ್ತು. ಆ ರೀತಿ ಒಂದು ಕಾರ್ಯಕ್ರಮ ನಮ್ಮ ಕೋಲಾರಲ್ಲಿ ಮಾಡಬೇಕು ಅಂತ ಒಂದಿದ್ದೀವಿ. ಎಲ್ಲ ಟೋಟಲ್ ಆಗಿ 300 ಕಂಪ್ನೀಸ್ ಬಂದಿತ್ತು ಅವಾಗ. 300 ಫುಲ್ 6 months ಆರ್ಗನೈಸೇಷನ್ ಮಾಡಿತ್ತು. ಅದನ್ನ 300 ಕಂಪ್ನೀಸ್ ಬಂದಿತ್ತು. ಇನ್ಫೋಸಿಸ್ ಇಂದ ಎಲ್ಲ ಕರೆದಿದ್ವಿ, ಇನ್ಫೋಸಿಸ್ ಅವರು ಎಲ್ಲರೂ ಬಂದಿದ್ರು. ಆ ಥರ ನೆಕ್ಸ್ಟ್ ಒಂದು ನಮ್ಮ ಕೋಲಾರಲ್ಲಿ ಈ ಥರ ಮಾಡಬೇಕು ಅಂತ ಆಸೆ ಇದೆ. ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಬಂದಿದ್ದೀರಾ.
ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಖುಷಿಯಾಗಿದೆ, ಸಂತೋಷ ಆಗಿದೆ. ನನ್ನ ಮಾತು